ನೋಡ ಯಾವ ಥರ ಮಕ್ಕಂಡಾಳ. ಏನು ದೊರೆ ಮನೆ ಏನಂತಾರ, ಏನು ಕಾಲು ಹಿಡ್ಕೊಂಡು ಗೊಡಬರಿಕಂದು ಮಕ್ಕಂಡಾಳ. ನಾವಿಂಥ ಟೈಮಾಗೆಲ್ಲ ಏಟ್ ಕೆಲಸ ಮಾಡ್ತಿದ್ವು, 8 ತಿಂಗಳು ತುಂಬ್ತಾ ಬಂತು, ಒಂದು ಕೆಲಸ ಮಾಡೋಳು ತೊಡಗಲ್ ಮಂಡೆ. ಓ ಅಕ್ಕೋರೆ ಬಂದರೆ ಬರಕ್ಕ ಕೂತ್ಕೊಳ್ಳಿ. ನಾನೇ ನಮ್ಮ ಮನೆಯವ್ರಿಗೆ ನಿಮ್ಮನ್ನ ಬರೋಳಮ್ಮ ಅಂತ ಅನ್ಕಂಡು ನೀವೇ ಬಂದ್ರಲ್ಲ, ಬರ್ರಕ್ಕ ಕುತ್ಕಕ್ಕ. ಏನೇ ದೊರೆ ಮಗಳು ಥರ ಏನು ಕಾಲು ಕಾಕೊಂಡು ಕುತ್ಕೊಂಡು ಕಾಲು ಹಿಡ್ಕೊಂಡಿರೋದು. ಓಹೋ ಯಾರು ಎರ್ದಾರದು ಇರ್ತಿದ್ಯಾ, ನೊಬ್ಬಕ್ಕಿನ ಏನಾರು ಇರ್ತಿದ್ಯಾ? ಭಾರಿ ಆಡ್ತೀಯ ಬಿಡ ತಾಯಿ. ಏನವ ಕಲ್ಲವ ಮಾತಾಡೋದೈತಾ? ಇನ್ನ ಇದ್ರ ಬುದ್ರೆ ಮಾತಾಡೋದು, ಇನ್ನ ಜೋರ್ಗೆ ಮಾತಾಡಬೇಕಾಗಿತ್ತ? ಎದಕ್ಕ ಆ ಹೆಣ್ಮಗ ಮಕ್ಕಂಡಿದ್ರೆ ಹಂಗೋಯ್ತಿ ನೀನು? ಮನೆಯಾಗ ಹೆಣ್ಮಕ್ಳು ಬಂದ್ರ ಉಂಡ್ರ ತಿಂದ್ರ ಹೋದ್ರ ಅಷ್ಟಾಗ ಇರ್ಬೇಕವ. ನಮ್ಮನೆ ಹೆಣ್ಮಕ್ಳ ಬಗ್ಗೆ ಏನು ಮಾತಾಡೋಕೆ ಬತ್ತಿ ಸೊಸೆ ಬಗ್ಗೆ? ಏನಪ್ಪಯ್ಯ ನೀನು ಮಾತಿನ ಅರ್ಥ? ನಿಮ್ಮ ಮನೆಯಾಗ ತಿನ್ಕ ಉಣ್ಕ ಹೋಗಕ್ಕೆ ಬಂದೀನಿ. ನನಗೆ ಅಧಿಕಾರ ಇಲ್ಲ, ನಾನು ಒಟ್ಟು ಬೆಳೆದ ಮನೆಯಾಗ ನನಗೆ ಅಧಿಕಾರ ಇಲ್ಲ. ಈ ಮಾತು ಕೇಳ್ಬೇಕಾಗುತ್ತೆ ಕಣಪ್ಪಯ್ಯ, ಕೇಳ್ಬೇಕಾದದ್ದೇ ನಿನ್ನ ಬಾಯಾಗ ಕೇಳ್ಬೇಕಾದದ್ದೆ ಕಣಪ್ಪಯ್ಯ. ನಾನು ಏಟ್ ಊಟ ಉರ್ಸ್ಕಂತೀಯಪ್ಪಯ್ಯ. ಸೊಸೆ ಬಂದ್ವೆ ಅಕ್ಕ ನಾನು ಸೇರುದೇ ಇಲ್ವಲ್ಲ. ಅಲ್ರಿ ಅಕ್ಕೋರ ಬೆನ್ನವು ಜಾಸ್ತಿ ಗೊತ್ತದ, ಅದಕ್ಕೆ ಕಾಲು ಹಿಡ್ಕ ಮಕ್ಕಂಡೀನಿ. ಅದು ತಪ್ಪೇನ್ರಿ? ಯಾಕ್ರಿ ಮಾವನ ಜೊತೆ ಜಗಳ ಮಾಡ್ತೀರಿ? ಬೇಕಾರೆ ಏನು ಬೇಕು ಕೇಳ್ರಿ ಮಾಡ್ಕೊಡ್ತೀನಿ, ಹಿಂಗೆಲ್ಲ ಜಗಳ ಆಡ್ಬೇಡ್ರಿ. ಮುಚ್ಕೊಂಡು ಕೂತ್ಕೊಳ್ಳೆ. ನಾನೇನು ಎತ್ತಿಲ್ಲ, ನಾನು ಸಾಕಿಲ್ಲ ನನ್ನ ಮಕ್ಕಳನ್ನ. ನಿಮ್ಮಿ ನನ್ನ ಸಾಕ್ನಿಲ್ಲ, ನಾನು ಇರ್ನಿಲ್ಲ. ನಮ್ಮವ್ವ ಇದ್ದೇ ಇಲ್ಲಪ್ಪ ನಮ್ಮ ಬಾಂತನ ಮಾಡಕ್ಕೆ. ನಾನು ಒಬ್ಬಾಕಿನೇ ಎತ್ಕೊಂಡು ನಾನು ಒಬ್ಬಾಕಿನೇ ಓಡಾಡ್ಕೊಂಡು ಈ ಮನೆಯಾಗ ಅಡುಗೆ ಮಾಡ್ಕೊಂಡು ಬದುಕು ಮಾಡ್ಕೊಂಡು ಮಾಡ್ಲಿಲ್ವೇ? ಏನು ಇವಳು ಒಬ್ಳಿ ಮ್ಯಾಲಿಂದ ಉದುರ್ತಿರೋಳು ಮಕ್ಕಳನ್ನ. ಏಯ್ ಕಲ್ಲವ ತಿರುಗ್ತಿ ಇಲ್ಲ ಬದುಕಬೇಕಾ? ತಿರ್ಗಿಲ್ಲ ಈ ಕಡೆಕ ತಿರ್ಗಂತ ಹೇಳಿದ್ದು. ನಮ್ಮ ಮಟ್ಟಿಯಾಕ ನನ್ನ ಸೊಸೆಗ ಮಗ ಆಗತ್ತಂಕ ನಮ್ಮ ಮಟ್ಟಿಯಾಗ ಬರೋಕೆ ಹೋಗ್ಬೇಡ, ಸರಿಯೇ? ನಿಮ್ಮ ಮಟ್ಟಿಯಾಗ ಇರು. ನೀನೇನು ಬಂದು ಇಲ್ಲಿ ಅಡ್ರೆಸ್ ಅದೇನು ಬೇಕಾಗಿಲ್ಲ. ಬಂದೆರಡು ಬಾಂಡೆ ಸಾವಂತ ಬಾಂಡೆ ತೊಳೆದು ಸಾವಂತಿಗೆ ಹೋಗಿತಿ, ಅಷ್ಟು ಬಿಟ್ಟೆ ಮುಸುರೆ ಸಾಮಾನ. ಅದು ಬಿಟ್ರೆ ಇನ್ನೇನು ಮಾಡ್ತಿದ್ದಿ? ಏನು ಮಾಡ್ತಿಲ್ಲ, ಬರ್ಬೇಡ ನೀನು. ಅಯ್ಯೋ ಅಪ್ಪಯ್ಯ, ನಿನ್ನ ಬೈಯಾಗಿಂತ ಮತ್ತೆ ಕೇಳಬೇಕೆ ಅಪ್ಪಯ್ಯ ನಾನು? ನೀನು ಹಿಂಗೆ ಅಂದ್ಬಿಟ್ಟೆ ಅಪ್ಪಯ್ಯ ನನಗೆ. ಮಗಳಿಗೆ ಈ ಕಲ್ಲವನ್ನೇ ಬರಬೇಡ ಅಂದ್ಬಿಟ್ಟಲ್ಲ ಅಪ್ಪಯ್ಯ ನೀನು. ನೀನು ಹಿಂಗೆ ಅಂತೀಯ ಬಿಡ್ತೀಯ ಅಂತ ನಾನು ಅನ್ಕೊಂಡೇ ಇದ್ದಿಲ್ಲ. ನೀನು ಅಟ್ಟಿಯಾಗಿ ಬಂದು ಕರೆಯೋವರೆಗೂ ನಾನು ಬರೋದಿಲ್ಲ, ನೋಡ್ಕೊತಿರು. ಅಯ್ಯೋ ಮಾವರೇ, ಎದಕ್ರಿ ಹಿಂಗೆ ಅಂತೀರಿ? ಏನು ಆಗಕ್ಕಿಲ್ಲ ಬಿಡ್ರಿ. ನನಗೆ ಕಾಲು ಇದಾವ, ಹೊಟ್ಟೆ ಇದಾಗದ ಅಂದ್ಬಿಟ್ಟು ಡಾಕ್ಟ್ರು ಕಾಲು ಹಿಡ್ಕೊಂಡು ಮಕ್ಕಳ್ರಿ ಅಂದವ್ರ. ಅದಕ್ಕೆ ಕಾಲು ಹಿಡ್ಕೊಂಡಿದ್ದೆ, ಅವ್ರಿಗೆಲ್ಲ ಅದು ಬೇಜಾರಾಗಿರ್ಬೇಕಾರೆ. ಅಕ್ಕ ನೀನು ತಪ್ಪಾಯ್ತು ಕಣಕ್ಕ, ಬಾರಕ್ಕ ಇಲ್ಲಿ ಬಾರಕ್ಕ. ನಂಗೆ ಗೊತ್ತೈತಿ ಈ ನಾಟಕ ಆಡಕ್ಕೆ ಮಾಡ್ಕೊಂಡು ಮಾತಾಡ್ಬಿಟ್ಟು ಇವಾಗ ಅಪ್ಪ ಒಂದು ಮಗಳನ್ನ ದೂರ ಮಾಡ್ತೀಯಲ್ಲ. ಮಾಡು ನೀನೇ ಒಳ್ಳೆ ಅಕ್ಕಿಯಾಗಿ ಮಾಡು, ಒಳ್ಳೇದಾಗಲಿ ನಿನಗೆ. ಮಾವರ ಹೇಳ್ರಿ ಅಕ್ಕೋರ್ಗ ಹೋಗ್ಬೇಡ ಅಂತ ಹೇಳ್ರಿ. ನಂತ ತಪ್ಪಾಯ್ತು, ಹೋಗ್ಬೇಡ ಅಂತ ಹೇಳ್ರಿ ಅಮ್ಮವರ. ಸುಮ್ಕಿರಮ್ಮ. ರೆಸ್ಟಲ್ಲಿ ಇರ್ಬೇಕು ಅಂತಂದವ್ರೆ ಡಾಕ್ಟ್ರು ಅಂದ್ಬಿಟ್ಟು. ನಂಗೆ ಚಂದ್ರು ಇವನು ಬಂದು ಹೇಳ್ದ, ನಮ್ಮ ಗಜಾಯಿ ಬಂದು ಹೇಳ್ದ, ಹಿಂಗೆ ಆಗೈತೆ ಕಣಪ್ಪ ಹಿಂಗಿಲ್ಲ ಅಂತೇಳಿ. ಹಂಗಿದ್ಮ್ಯಾಗ ಎಲ್ಲ ಹೋಯ್ತು ಓಡಾಡ್ತಿ, ಎಲ್ಲಿ ಮಾಡ್ತಿ? ಇವಾಗ ನಮ್ಮನೆ ಹೆಣ್ಮಕ್ಳಿಗೆ ಏನಾರು ಹಂಗೆ ಆಗ್ಬಿಟ್ಟಿದ್ರೆ, ಕಾಲು ಕೈ ಊತ ಬಂದು BP ಆಗ್ಬಿಟ್ಟಿದ್ರೆ ನಾವು ರೆಸ್ಟ್ ಕೊಡಿಸ್ತಿದ್ದಿಲ್ವೇ ಮನಿಕ? ಅಂದ್ರಂದು ಹೋಗ್ತಾಳ, ಬತ್ತಾಳ, ಎಲ್ಲಿ ಹೋಗ್ತಾಳ? ನನ್ನ ಮಗಳು ಮದುವೆ ಹೇಗಾರು ಮಾಡಿ ನಿಲ್ಲಿಸ್ಬೇಕಲ್ಲ. ಈ ಕಲ್ಲವನ್ನೇ ಕೇಳಮ್ಮ, ಏನಾರ ಐಡಿಯಾ ಕೊಡ್ತಾಳೆ. ನನಗಂತೂ ಬೇಜಾರು ಆಗ್ಬಿಟ್ಟದೆ, ಯಾಕಾರು ಈ ಮದುವೆ ಮಾಡ್ತಿದ್ದೀನೋ ಅಂತೇಳಿ. ಭಾನುವಾರಕ್ಕೆ ಮದುವೆ ಮಾಡ್ಕೊಂತೀವಿ ಅಂತ ಹೇಳ್ತಾವ್ರ. ಏನಪ್ಪ ಮಾಡೋದು, ನಾಳೆಗೆ ಮದುವೆ. ಕಲ್ಲವ ಯಾಕಮ್ಮಿ ಹೇಳ್ಕೊಂಬತ್ತಿದ್ದಿ? ಏನಾಯ್ತಮ್ಮಿ ನಿಂಗೆ ಅಣ್ಣನಾರು ಹೊಡೆದಮ್ಮಿ, ಯಾರು ಏನಾರು ಅಂದ್ರಮ್ಮಿ, ಯಾಕಮ್ಮಿ ಹಿಂಗೆ ಹೇಳ್ಕೊಬತ್ತಿದ್ದಿ ಕಲ್ಲು? ಕಲ್ಲವ ಅದೇನು ಹೇಳಲೆ ಜಯಮ್ಮ? ನಮ್ಮ ಮನೆಯಾಕ ಬಂದವಳೆಲ್ಲ ತರಬೇಸಿ ಗುಂಡ ನಮ್ಮ ಅಪ್ಪನ ಮನೆಯಾಕ ನನ್ನ ಓಡ್ಸಕ್ಕೆ ಕಾಯ್ತವಳೆ ಕಣೆ. ಕಾಲು ಹಿಡ್ಕ ಕೂತಿದ್ಲು. ಯಾಕೆ ಕಾಲು ಹಿಡ್ಕ ಕೂತಿದ್ದಿ ಅಂದರೆ ಜೋರು ದೊಡ್ಡ ಬಾಯಿ ಮಾಡಿ ನಮ್ಮ ಅಪ್ಪನ ಕೈಯ ಬೈಸಿ ಕಳ್ಸಿದ್ಲು ಕಣೆ. ನಮ್ಮಪ್ಪಯ್ಯ ಮನೆ ಒಳಕ್ಕೆ ಬರಬೇಡ ಅಂತ ಗೊತ್ತಾ? ಅಲ್ಲ ಕಣಮ್ಮಿ, ನೀನು ಹುಟ್ಟು ಬೆಳೆದ ಮನೆಗೆ ನಿನಗೆ ಅಧಿಕಾರ ಇಲ್ವೇ? ಹಿಂಗಂದ್ರೆ ಭಾರಿ ಅದಳು ಬಿಡು, ಬೇಸದಳ. ಮನೆಯಾಕ ಗುಂಡಕಯ್ಯ ಇಂಥ ಮತ್ತೆ ಹೇಳ್ ಕಳ್ಸಿದಾಳೇನೋ, ಇಂಥ ಮನೆ ಹಾಳು ಮಾಡು, ಹಿಂಗೆ ಬಿಡು ಅಂತೇಳಿ ಅವಳು ಹೇಳ್ ಕಳ್ಸಿರ್ತಾಳೆ ತಕ್ಕ. ಕಾಲು ಹಿಡ್ಕೊಂಡು ಹೆಂಗೆ ಮಕ್ಕತ್ತಾಳ ಗೊತ್ತೇ? ಯಾರಿಗೂ ಇಲ್ದಾರದು ದೊಡ್ಡ ರೋಗ ಬಂದು ಹೊತ್ಕೊಂಡು ಹೋಗೈತಂತೆ ಅವಳಿಗೆ. ನಾವೆಲ್ಲ ಬಸ್ರಿದ್ದಾಗ ಕೆಲಸ ಮಾಡಿಲ್ಲ ಮಟ್ಟಿಲ್ಲ. ಇವಳು ಒಬ್ಬಾಕಿನೇ ಮಗು ಇರ್ತಿರೋದಕ್ಕ ನಮ್ಮ ಅಪ್ಪನ ಹಂಗೆ ಆಡ್ತಾನಕ್ಕನ. ಇರು ನನ್ನ ಮಗಳು ಹೆಂಗೆ ಮಾಡಿದ್ಲು ಬೈ ಬದುಕ ಹೆಂಗೆ ಬಿಟ್ಲು ಅನ್ನೋದು ಕಾಣ್ದಂಗೆ. ಅಯ್ಯೋ ಮನೆ ಕಲಿ ಬಿಡ್ಲಿ ಬಿಡು. ಮೊಗ ಅದು ಏನು ಹೇಳೋದು ಮೊಗ? ಬಾಯಲ್ಲಿ ಬೆಳ್ಳಿಟ್ರೆ ಕಚ್ಚಕ್ಕೆ ಬರೋಕಿಲ್ಲ ಅತ್ಕ. ಈಗಿನ ಕಾಲದಾಗ ಬಲ್ ಸೂಕ್ಷ್ಮ ಬಿಡು. ಹಿಂಗೆ ಮಾತಾಡೋದು. ನಮ್ಮ ಮೈಕ್ಳೆಲ್ಲ ಎಂಥ ದಿನಕ್ಕೆ ನೋಡುವಂತಿರು ಹೆಂಗಿರ್ತಾವ ಬಿಡ್ತಾವ ಅಂತೇಳಿ. ಅಯ್ಯೋ ನಂದೊಂದು ಗೋಳು ಕಣೆ, ನಿನ್ನ ಹತ್ರ ಏನೋ ಮಾತಾಡೋ ಅನ್ಕೊ ಬಂದು ನನಗತ್ತ ಮರ್ತೈತೆ ನೋಡು. ಏನೇ ಜಯಮ್ಮ, ಏನೋ ನನ್ನ ಹತ್ರನೇ ಮಾತಾಡ್ಬೇಕನ್ಕೊ ಬಂದಿಯೇ? ಏನು ವಿಚಾರ? ಏನು ಹೇಳೆ? ನನ್ನ ಮಗಳನ್ನ ಗೌಡಂಗೆ ಮದುವೆ ಮಾಡ್ಕೊತವ್ರೆ ಕಣೆ. ನಂಗೊಂದು ಚೂರು ಇಷ್ಟ ಇಲ್ಲ. ಅವ್ನ ಮಕ್ಕ ನೋಡಿದ್ರೆ ನನಗೆ ಅಪ್ಪ ಇದ್ದಂಗೆ ಅದನ. ನನ್ನ ಮಗಳಿಗೆ ಮದುವೆ ಏನೇ ಅವ್ನ ಜೊತೆಕ ಏನಾರು ಮಾಡಿ ಮದುವೆ ನಿಲ್ಲಿಸ್ಬೇಕು ಕಮ್ಮಿ, ಹೆಂಗಾರು ಮಾಡಿ ನಿಲ್ಲಿಸಿ ಸಮಿ. ಅಲ್ಲ ಕಮ್ಮಿ, ಆ ವೀಣಮ್ಮ ನೋಡಿದ್ರೆ ನಾಳೆಕ್ಕೆ ನಿನಗುವ ಆ ಗೌಡಂಗುವ ಮದುವೆ ಅಂತ ಸಾರ್ಕ ಬತ್ತವಳೆ. ನೀನು ನೋಡಿದ್ರೆ ಹಿಂಗಂತಿದ್ಯಲ್ಲ ಮೀ. ಏನಾರು ಗೊತ್ತಾದ್ರೆ ಬಿಟ್ಟಾಳೆ ವೀಣಮ್ಮ, ಕೊಂದೆ ಹಾಕ್ಬಿಡ್ತಾಳೆ ಕಮ್ಮಿ. ಅದೇ ಕಮ್ಮಿ ಬೇಡ ಅಂತಿದ್ದಿ. ರೊಕ್ಕ ಅದೇ ದುಡ್ಡದೆ ಸುಮ್ಮನೆ ಮಾಡ್ಕೋಬೇಕು ತಾನೇ.
ಏನಿದ್ರೇನು ಆ ಗೌಡ ಮೊನ್ನೆ ಯಾವಳ ಜೊತೆಕೋ ಅಲ್ಲಿ ಇದ್ರಾಗ ಜೋಳದ ಮಂಡಿ ಐತಲ್ಲ, ಜೋಳದ ಸಿಪ್ಪೆ ಹಾಕೋರಲ್ಲ, ಅದ್ರಾಗ ಚಕ್ಕಂದ ಆಡ್ತಿದ್ದ ಕಮ್ಮಿ. ನಾನೇ ನನ್ನ ಕಣ್ಣಾರ ನೋಡೀನಿ. ಅದು ಯಾವ ಮುಂಡೆ ಅಂತ ಗೊತ್ತಿಲ್ಲ. ಅವಳ ಜೊತೆಕ ಏನು ಸರ್ಸಲ್ಲ ಪಾಡ್ತಿದ್ದ ಕಮ್ಮಿ. ಯವ್ವ ಬಮ್ಮಿ ಈ ಕಡೆ ಕುತ್ಕ ಮಾತಾಡುವಂತೆ ಯಾರು ಕೇಳ್ಗಿಳಿಸ್ಕೊಬಿಟ್ಟಾರು. ಊರ್ ಕವಿ ಸರಿ ಇಲ್ಲ, ಆಮ್ಯಾಗ ಹಾಕ್ಬೇಕು ಬಾಯಲ್ಲಿ ಕುತ್ಕೊಂಡು ಮಾತಾಡುವಂತೆ. ಬಾಬಾ ಮ್ಯೋ ಊರಾಗೆಲ್ಲ ಮಾತಾಡ್ತಿದ್ರು ಕಮ್ಮಿ ಅವಯ್ಯ ಸರಿ ಇಲ್ಲ ಅಂತೇಳಿ. ನೀನು ಬಾಯಾಗ ಕೇಳಿ ಇವಾಗ ನನಗೆ ಕರೆ ಅನ್ಸ್ಬಿಡ್ತು ಬಿಡು. ಸರಿ ಇಲ್ವೇನೋ ಅವಯ್ಯ. ಯಪ್ಪ ಇಂಥವೆಲ್ಲ ಮಾಡಿದಾನ ಮಿಯಾವು. ಮಾತಾಡ್ಕೊಂಡು ಕುಂತ್ಬಿಟ್ಟಿಯಲ್ಲ ತಾಯಿ, ಏನು ಮಾತಾಡ್ತಿದ್ಯೋ? ಓ ನಾಗಿ ನಿನ್ನ ಮಗಳು ಮೊದಲನೇ ತಾನೇ ಇವಳು ನಿಂಗೆ. ಏನೇ ಚೆನ್ನಾಗಿದ್ದೀನಿ ನಿಂಗವ, ನಿಂಗೂ ಚೆನ್ನಾಗಿದ್ದೀನಿ. ಹ್ಞೂ ಆಂಟಿ ಬೇಸದೀನಿ. ನೀವು ಚೆನ್ನಾಗಿದ್ದೀರಾ? ನಾನು ಈ ಕಡೆಗೆ ಬರುಮಾ ಅನ್ಕೊಂಡು ಬರೋಕ್ಕೆ ಆಗಿಲ್ಲ ನೋಡ್ರಿ. ಹೊಲದ ಕೆಲಸ ಮನೆ ಕೆಲಸ ಭಾಳ ಐತಿ, ಅದಕ್ಕೆ ಬರೋಕ್ಕಾಗಲಿಲ್ಲ ಕಣಂಟಿ. ಏನೇ ಕಲವ, ಇದು ಕಲವ ಅನ್ನೋದ ಬರುತ್ತೆ ನೋಡು. ನಾಗಿ ನಿಂಗೆ ಚೆನ್ನಾಗದಳಲ್ಲ ಮೀ. ಮದುವೆ ಮಾಡ್ಕೊಟ್ರಂಗಿದ್ದಿ, ತಾಳಿ ಬೇರೆ ಕೊರಲಾಗತ್ತೆ. ಯಾವ್ರಾಗ ಮಾಡ್ಕೊಟ್ಟಿ? ನಂಗೆ ಹೇಳಲೇ ಇಲ್ವಲ್ಲ ಮೀ. ಅಯ್ಯೋ ಅದೊಂದು ದೊಡ್ಡ ಕಥ. ನನ್ನ ಸ್ವಂತ ತಮ್ಮನಿಯ ಮದುವೆ ಆದ್ಲು. ನಮ್ಮ ಅಪ್ಪನ ಮನೆ ಹಿಡಿಯೋಲ್ತು ಅಂದ್ಬಿಟ್ಟು ಬಂದು ಇಲ್ಲಿ ಬಂದು ಬಿದ್ದವಳು. ಗಂಡನ ಮನೆ ಬಿಟ್ಟು ಇಲ್ಲಿ ಅಯ್ಯೋ ನನ್ಗೆ ಅವ್ನು ಕಂಡ್ರೆ ಇಷ್ಟ ಇಲ್ಲ ಹಂಗ ಹಿಂಗ ಅನ್ಕೊಂಡು ಇಲ್ಲಿ ಬಂದು ಬಿದ್ದವಳೆ ಅಪ್ಪನ ಮನೆ ಅಕ್ಕ. ನಾನು ಹೇಳುವಟ್ಟು ಹೇಳೀನಿ, ಅಪ್ಪನ ಮನೆ ಗಂಡ ಮನೆ ಯಾಕೆ ಹೋಗವ ಅಂದ್ರೆ ಹೋಗೋಲ್ತು ಕಣ ಇದು. ಅಲ್ಲ ಕಣಮಿ ಗೌಡಂಗೂ ನಿನ್ನ ಮಗಳಿಗೂ ಮದುವೆ ಅಂತೆ. ಊರಿನ ಮಂದಿ ಎಲ್ಲ ಮಾತಾಡ್ತಿದ್ರು ಕಣ. ಬೇಸದ ಮನೆ ಹಂಗ ಹಿಂಗ, ಜಯಮ್ಮಂಗೆ ಹೆಂಗ ಒಳ್ಳೆ ಮನೆ ಸಿಕ್ತಲ್ಲ ಅಂತೇಳಿ. ಅವಳೇನಮ್ಮಿ ದೇವಿ ಹಂಗೆ ಓಡೋಗಿ ಮದುವೆ ಆಗ್ಬಿಟ್ಲಲ್ಲ ಸರಿಯಮ್ಮಿ. ಓ ಗೌಡಂಗೆ ಮದುವೆ ಆಯ್ತಿರೋದು ಇವಳಿಗೆ ನಾನು ಮದುವೆ ಆಗ್ಬೇಕು. ಅವ್ನು ನನ್ನ ಜೊತೆಗೆ ಆಸೆ ತೋರಿಸಿ ನನ್ನ ಜೊತೆ ಸೇರೋನೆ ಬದುಕವನೆ, ನನ್ನ ಜೊತೆಗೆ ಅದನ್ನ ನನ್ನ ಜೊತೆ ನಾನೇ ನೀನು ಅಂದ್ಬಿಟ್ಟು ನನ್ನೆಲ್ಲನೂ ಅವನಿಗೆ ಕೊಟ್ಬಿಟ್ಟಿನಿ, ಎರ್ಪಿಸ್ಬಿಟ್ಟಿನಿ. ಇವಾಗ ಅವ್ನು ಇಲ್ಲ ಅಂದ್ರೆ ನಾನು ಬದುಕನೆ. ಅದೊಳೋದ್ಲು ಬಿಡ. ಹೆಂಗೆ ಒಳ್ಳೆ ಸಂಬಂಧ ಸಿಕ್ತಲ್ಲ ಮಾಡ್ತೀವಿ ಕಣ. ನನ್ನ ಮಗಳಿಗೆ ಒಳ್ಳೆ ಸಂಬಂಧ ಸಿಕ್ತು ನೋಡು. ಜನ ಎಲ್ಲ ಏನು ಒಟ್ಟುರ್ಕೊಳ್ಳೋರೆ ಭಾಳ ಮಂದಿ ಕಡೆ. ನಿನ್ನ ಮಗಳಿಗೆ ಇಂಥ ಮನೆ ಸಿಕ್ತು ಅಂತೇಳಿ. ಸರಿ ತಗೋ, ಒಳ್ಳೇದೇ ಆಲಿ. ಹೇ ಕಲವ, ಯಾರು ಕೂಲಿಯಕ್ಕೆ ಬರೋದ್ರೆ ಹೇಳೆ ಒಂಚೂರು. ನಾನು ನನ್ನ ಮಗಳು ಇಬ್ಬರು ಬರ್ತೀವಿ, ಅದಕ್ಕೆ ಹೇಳೋಮ್ಮ ಅನ್ಕ ಬಂದು. ಸರಿ ಬುಡೇನಾಗಿ ಹೇಳ್ತೀನಿ. ನಿಂತವೇ ಹೊಲ ಇಟ್ಕೊಂಡು ನೀನೇ ಕೊಡೋಳವ. ನೀನು ಕೂಲಿಯಕ್ಕೆ ಬರ್ತೀನಿ ಅಂತಿ. ಯಾಕವ ರೊಕ್ಕ ಕೊಡ್ತಿಲ್ವೇ ನಿನ್ನ ಗಂಡ? ಗಂಡ ಅಂತ ಗಂಡ ಅವನ ಅಜ್ಜಿ ಪಿಂಡ. ಒಂದಿನ ಕರ ಬೇಸ್ ನೋಡ್ಕೊಂಡಿದ್ದಾನೆ. ನನ್ನ ಮಕ್ಳ ಮುಂದೆ ನಾನು ಯಾಕೆ ನನ್ನ ಗಂಡನ ಬೈಬೇಕು? ಸರಿ ಬತ್ತೀನಿ ತಕ್ಕ. ಕೂಲಿ ಅಕ್ಕ ಈ ಕರೆದ್ರೆ ಹೇಳು. 1 ರೂಪಾಯಿ ಕೊಟ್ಟಿದ್ರೆ ಮಾಡಿದ್ರೆ ಅವಯ್ಯ ನಾವ್ಯಾಕೆ ಹಿಂಗ ಕೂಲಿ ಎಲ್ಲಿಬೇಕು? ಕುಡುಕ್ ನನ್ನ ಮಗ. ಯಾರು 100 ರೂಪಾಯಿ ಕೊಟ್ರೆ ಬೇಕಾದ್ರೆ ಮಕ್ಳನ್ನೇ ತಲೆ ಹಿಡಿತಾನ ನನ್ನ ಮಗ ಅವನು. ಅದೇ ಕಮ್ಮಿ ಹಂಗಂತೀಯ. ಸರಿ ತಗ ಹೇಳ್ತೀನಿ. ಹೋಗಿ ಬರೋಗು. ಇವಳಿಗೆ ಸುಪ್ನಾಥ್ಗಿತ್ತಿ ಅವನ ಜೊತೆ ಚಕ್ಕಂದ ಆಡ್ತಿರೋಳು. ಏನವ ಇದು? ಇದೇ ಥರ ಕುಪ್ಸ, ಇದೇ ಥರ ಜಡೆ, ಇದೇ ಥರ ಸೀರೆ ಹಿಂದೆ ಇದೆಯೇ? ಇವಳಿಯೇ ಮ್ಯಾವ್ ಕಲ್ಲಿ. ನಾನು ಗೌಡನ ಜೊತೆಗೆ ಸಾಡ್ತಿದ್ಲು ಹುಡುಗಿ ಅಂದಲ್ಲ, ಇವಳಿಯ ಕಮ್ಮಿ. ಅಲ್ಲ ಕಮ್ಮಿ, ನಿನ್ನ ಮಾತಿನ ಅರ್ಥ ಏನಮ್ಮಿ? ನಾಗಿ ಗೌಡನ ಜೊತೆ ಸಾಡಕ್ಕೆ ಹೋಗಿದ್ಲಮ್ಮಿ. ನಾಗಿ ಪುರ್ಕ ಹಿಂಗೆ ಹಾಕತ್ತಾಳೆ ಅಂದ್ಬಿಟ್ಟು ತಲೆಕ ಇದಾಕತ್ತಾಳೆ ಸೀರೆ ಅಂದ್ಬಿಟ್ಟು ನಿಂಗೆ ಗೊತ್ತಾನಿಲ್ವೇ? ಹಾಕಿ ನೀಮ್ಮಿ ತಿಟ ಹೇಳ್ತಿದ್ದೀಮಿ ಅವಳಿಯಮ್ಮಿ. ತೂತು ಅವಳೆಲ್ಲ ಕಮ್ಮಿ. ಅವ್ರ ಮಕ್ಕಳು ಹಿಂದೆ ಹಿಂಗೆ ಕಾಣ್ತಿದ್ದು ಕಮ್ಮಿ. ನಾನು ಮೊನ್ನೆ ನೋಡಿದ್ನಲ್ಲ ಅಲ್ಲಿ ಇದ್ರಾಗ ಇದ್ರದ್ದು ಜೋಳದ ಮಂಡಿಯಾಗ ಇವರಿಬ್ಬರೇ ಕಮ್ಮಿ ಚಕ್ಕಂದಾಡ್ಕೊಂಡು ನಿಂತಿದ್ದವರು. ನಾನೇ ನನ್ನ ಕಣ್ಣಾರ ನೋಡೀನಿ ಕಮ್ಮಿ. ಗುಂಡಿಸಿದ್ದ ಒಳಗೆ ಮೈದ ಅನ್ನಂಗ ಇವೆಣ್ಣು ಮಾವನ್ ಬಿಟ್ಬಿಟ್ಟು ಬಂದು ಇಲ್ಲಿ ಚಕ್ಕಂದಾಡ್ಕೊಂಡು ನಿಂತಿದ್ದಮ್ಮಿ. ಯವ್ವ ತಾಯಿ 5 ತಿಂಗಳಾಯ್ತು ಕಮ್ಮಿ ಅಪ್ಪನ ಮನೆಯಾಗ ಬಂದು. ಇದು ಮತ್ತು ಅವರವ್ವ ಎಲ್ಲೂ ತೋರಿಸ್ಕೊತಿದ್ದಿಲ್ಲ, ಹೊರಗೆ ಕಳಿಸ್ತಿದ್ದಿಲ್ಲ. ಅವರವ್ವ ನನ್ನ ಜೊತೆ ಗೋಳಾಡ್ತಿದ್ಲು, ನನ್ನ ಮಗಳಿಗೆ ಮಾಡೋಳೆ ಬಿಟ್ಟವಳೆ ಅಂತೇಳಿ. ಇದು ಹಂಗೆ ಮಾಡ್ತಿದ್ದಮ್ಮಿ ಕಾಳು ಮುಂಡೋದು. ಅಯ್ಯೋ ಏನೋ ಅನ್ಕೊಬಿಟ್ಟಿದ್ದಿ ಕಣ್ಬಿಡು ಇದನ್ನ. ಮೇವ್ ಹೆಂಗಾರು ಮಾಡಿ ನನ್ನ ಮಗಳು ಮದುವೆ ತಪ್ಪಿಸ್ಬೇಕಲ್ಲಮ್ಮಿ. ಏನಾರು ಮಾಡಿ ಹೇಳಮ್ಮಿ ಇವಳನ್ನ ಹೆಂಗಾರು ಮಾಡಿ ಒಪ್ಸಿ ಕರ್ಕೊಬಮ್ಮಿ ನೀನಿಯೇ. ಸರಿ ತಗ ಆಯಿತು, ಹೆಂಗೋ ಮಾಡಿದ್ರಾಯ್ತು. ನಿನ್ನ ಮಗಳು ಮದುವೆ ನಿಲ್ಬೇಕು ತಾನೆ. ನಾನು ಐಡಿಯಾ ಉಪಯೋಗಿಸ್ತೀನಿ ಬಿಡು. ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.